ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಅನ್ನುವಂಥದ್ದನ್ನು ನಾವು ಹಿಂದಕ್ಕೆ ಮಾತಾಡ್ತಾ ಇದ್ವಿ. ಆದರೆ ಇವತ್ತು ಅದನ್ನು ನಾವು ಸ್ವಲ್ಪ ಅದರ ಮತ್ತೊಂದು ಮಗ್ಗಲ ಯೋಚನೆ ಮಾಡಿದರೆ ಬಹಳ ಜನ ಹೆಣ್ಣುಮಕ್ಕಳು ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದಾರೆ ಅಥವಾ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದ್ದಾರೆ. ಅವ್ರ ಹಿಂದಲೂ ಕೂಡ ಒಬ್ಬ ಪುರುಷ ಇದಾನ ಅನ್ನುವಂಥದ್ದನ್ನು ಇವತ್ತಿನ ಸಮಾಜ ಒಪ್ಪಬೇಕಾದಂಥದ್ದು. ಅಂದರೆ ಒಬ್ಬ ಯಶಸ್ವಿ ಸ್ತ್ರೀಗಳ ಹಿಂದೆ ಒಬ್ಬ ಪುರುಷನು ಕೂಡ ಇದ್ದಾನೆ ಅನ್ನೋದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಈಗ ಸುಧಾಮೂರ್ತಿ ಅನ್ನೋರು ದೊಡ್ಡ ಕಂಪನಿಯನ್ನು ಕಟ್ಟಿ ಎಷ್ಟೋ ಜನ ಬಡವರಿಗೆ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ. ದೊಡ್ಡ ಕಂಪನಿ ಕಟ್ಟಿದ್ದಾರೆ. ಎಷ್ಟೋ ಜನ ಯುವಕರಿಗೆ ಉದ್ಯೋಗಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಅದರಿಂದ ನಮ್ಮ ಔದ್ಯೋಗಿಕ ಉನ್ನತಿಯೂ ಕೂಡ ನಮ್ಮ ದೇಶಕ್ಕೆ ಆಗ್ತಾ ಇದೆ. ಅಥವಾ ಆದರೆ ಭಾಳಷ್ಟು ಮಹಿಳೆಯರಿಗೆ, ಬಡವರಿಗೆ ಅಥವಾ ದಲಿತ ಸಮುದಾಯಗಳಿಗೆ ಭಾಳಷ್ಟು ಶಿಕ್ಷಣ ಎಲ್ಲರೂ ಸಿಗ್ತಾ ಇರಲಿಲ್ಲ. ಇದಕ್ಕೆ ನೀವು ಹೇಳ್ತೀರಿ ಅದಕ್ಕೆ. ಯಾಕಂದರೆ ಯಾವುದೋ ಒಂದು ನೀವು ಪ್ರೋತ್ಸಾಹ ಮಾಡಬೇಕಾಗಿದ್ರು ಅಲ್ಲಿ ಏನಾದರೂ ಗಂಧ ಇರಬೇಕು. ಒಬ್ಬ ಕವಿ ಅಥವಾ ಲೇಖಕ ಅದಾನಂತಂದ್ರೆ ಅಲ್ಲಿ ಸಹೃದಯ ಇರಬೇಕು. ಸಹೃದಯ ಇದ್ದಾಗ ಅವನು ಓದ್ಲಿಕ್ಕೆ ಸಾಧ್ಯ ಇದೆ. ಅವನ ನೀವು ಬರಿತಾ ಇರ್ತೀರಿ. ಹಂಗೆ ಇಲ್ಲೇ ನಮ್ಮಲ್ಲಿ ಕಲಿಕೆಯ ಪ್ರಮಾಣಗಳು ಕಡಿಮೆ ಇದೆ ಅಂಥೇಳಿ ಭಾಳಷ್ಟು ಅಭಿಪ್ರಾಯಗಳಿದ್ದಾವೆ. ಮತ್ತು ಎಲ್ಲ ಮಹಿಳೆಯರಿಗೆ ಕಲಿಕೆ ಹಿಂದೆ ಬೀಳೋದಕ್ಕೆ ಮುಖ್ಯವಾದ ಒಂದು ಕಾರಣ ಬಡತನ ಸರ್. ಈಗ ವಯಸ್ಸಿಗೆ ಬಂದ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಅದು ನಿಜ. ಆದರೆ ದುಡಿಲಾರ್ದೇ ಮನೆಯನ್ನು ನಡೆಯುವಂಥ ಸ್ಥಿತಿ ಇರ್ತಿರಲಿಲ್ಲ. ಅದಕ್ಕಾಗಿ ದುಡಿಮೆ ಮಾಡಿದರೆ ಒಂದಿಷ್ಟು ಪಗಾರ ಬರ್ತದೆ, ಅವತ್ತಿನ ಹೊಟ್ಟೆ ಉಪಜೀವನ ನಡೀತದೆ. ಹೀಗಾಗಿ ಕಲಿಕೆಯಿಂದ ಆ ಮಕ್ಕಳು ಹಿಂದೆ ಬೀಳ್ತಾ ಇದ್ದಾರೆ. ಅದಕ್ಕಾಗಿ ಬಡತನ ನಿರ್ಮೂಲನೆ ಆಗಬೇಕು ಅಂತಂದರೆ ಮುಖ್ಯವಾಗಿ ಶಿಕ್ಷಣವೇ ಬೇಕು. ಶಿಕ್ಷಣಕ್ಕೂ ಹೆಚ್ಚು ಒತ್ತು ಕೊಡಬೇಕು. ಬಡವರ ಶಿಕ್ಷಣ ಆಯ್ತು, ಎಲ್ಲರಿಗೂ ಶಿಕ್ಷಣ ಆಯ್ತಪ್ಪ ಅಂತಂದ್ರೆ ಅವರು ಉದ್ಯೋಗ ಹುಡುಕುವಂಥ ಒಂದು ಸಾಹಸ ಅವರಲ್ಲಿ ಬರ್ತದಂತ ಒಂದು ಸಾಮಾನ್ಯ ನಂಬಿಕೆ. ಯಾಕಪ್ಪ ಅಂದ್ರೆ ಸ್ವಯಂ ಉದ್ಯೋಗಗಳನ್ನು ನಾವು ಮಾಡ್ತಾರ, ಮರು ಸೃಷ್ಟಿ ಆಗಬೇಕಾದಂಥ ಅನಿವಾರ್ಯತೆ ಇದೆ ಸರ್. ನಮ್ಮ ದೇಶದೊಳಗೆ ಕೆಲವು ಕುಲಕಸಬುಗಳಿರ್ತವೆ. ಅದು ಬುಟ್ಟಿ ಹೆಣೆಯೋದಿರ್ಬೋದು, ಕಸಬರಿಗಿ ಮಾಡೋದನ್ನಿರ್ಬೋದು, ಅಥವಾ ಹಗ್ಗ ನೇಯೋದಿರ್ಬೋದು, ಅಥವಾ ಸೀರೆಗಳನ್ನ ನೇಯೋದಿರ್ಬೋದು. ಇವೆಲ್ಲ ದೇಶೀಯ ಕುಲಕಸಬುಗಳಂತ ಏನಿದಾವಲ್ಲ ಅವು ಪುನರುಜ್ಜೀವನ ಆಗಬೇಕಾದಂಥ ಸಂದರ್ಭ ಇವತ್ತಿನ ದಿನಮಾನದೊಳಗಿದೆ. ಯಾಕೆಂದರೆ ಕಲ್ತವ್ರೆಲ್ಲರೂ ನೌಕರಿಯನ್ನು ಮಾಡಬೇಕು ಅನ್ನುವಂಥದ್ದು ನಾವು ತಲೆಗೆ ತೆಗೆದು ಹಾಕ್ಬೇಕು ಸರ್. ಶಾಲೆ ಕಲಿಯೋದು ಕೇವಲ ನೌಕರಿಗಾಗಿ ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದು ಹೋಗಬೇಕು. ಶಾಲೆ ಕಲ್ತಾದ್ಮೇಲೆ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳೋಕೆ ಭಾಳಷ್ಟು ಜನರಿಗೆ ಇನ್ನೂ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋ ಒಂದು ಹೊರಗನೂ ಇದು ಶಿಕ್ಷಣ ಸಿಕ್ಕ ಮೇಲೆ ನೀವು ಚರ್ಚೆ ಮಾಡ್ತಾ ಇದ್ರಿ. ಈಗ ಶಿಕ್ಷಣ ಸಿಗದೇ ಇದ್ದವ್ರದ್ದು ಏನು ನೀವು ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಶಿಕ್ಷಣ ಸಿಗದೇ ಇರೋರಿಗೆ ಸಿಗೋ ರೀತಿಯಲ್ಲಿ ಪ್ರಜ್ಞಾವಂತರಾಗಿರ್ತಕ್ಕಂಥವ್ರು, ಶೈಕ್ಷಣಿಕವಾಗಿ ಮುಂದೆ ಇರುವಂಥವ್ರು ಹೆಚ್ಚು ಗಮನ ಹರಿಸ್ಬೇಕು. ಯಾಕಂದ್ರೆ ಒಂದು ಸರ್ಕಾರ ಕೇವಲ 1-1.5% 2% ಶಿಕ್ಷಣ ಖರ್ಚು ಮಾಡೋ ಮುಂದೆ ಎಲ್ಲರಿಗೂ ಶಿಕ್ಷಣ ಸಿಗ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಯಾಕಂದ್ರೆ ಪೇಮೆಂಟ್ಗೆ ಸಾಲೋದಿಲ್ಲ. ಇನ್ನೂ ಎಷ್ಟು ಸಫಿಷಿಯಂಟ್ ಟೀಚರ್ಗಳಿಲ್ಲ. ಅಂದ್ರೆ ಒಬ್ಬ 30 ಹುಡುಗರಿಗೆ ಒಬ್ಬ ಟೀಚರ್ ಬೇಕಿಲ್ಲ. ಸಾಧ್ಯ ಅದನ್ನ